ಇನ್ನು ರಸ್ತೆಯಲ್ಲಿ ಬಲಿಗಾಗಿ ಕಾದು ಕೂತಿವೆ ಒಣಗಿದ ಮರಗಳು. ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತಹ ಈ ಒಣಗಿದ ಮರಗಳನ್ನ ತೆರವುಗೊಳಿಸಿ ಅಂತ ಹೇಳಿ ಎಷ್ಟೇ ಕೇಳ್ಕೊಂಡ್ರು ಕೂಡ ತೆರವುಗೊಳಿಸ್ತಾ ಇಲ್ಲ. ಇಲ್ಲಿ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಸವಾರರಿಗೆ ಭೀತಿ ಉಂಟಾಗ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕು ಇದು. ಇಲ್ಲಿ ಪಾಪ ಜೀವವನ್ನ ಕೈಯಲ್ಲೇ ಹಿಡಿದುಕೊಂಡು ಸಂಚರಿಸುವಂತಹ ಒಂದು ದುಸ್ಥಿತಿ ಸವಾರರದ್ದು. 1 ವರ್ಷದ ಹಿಂದೆ ಮರ ಬಿದ್ದು ಇಲ್ಲೊಬ್ಬರಿಗೆ ಗಾಯ ಕೂಡ ಆಗಿತ್ತು. ಸೊ ಆಗ್ಲಿಂದಲೇ ಹೇಳ್ತಾ ಇದ್ದಾರೆ ಒಣಗಿದ ಮರಗಳನ್ನ ತೆರವುಗೊಳಿಸಿ, ಅಟ್ಲೀಸ್ಟು ವಾಹನ ಸಂಚಾರರು ದಿನ ಈ ಕಡೆಯಿಂದ ಓಡಾಡಬೇಕಂದ್ರೆ ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಏನಾದರೂ ಅನಾಹುತ ಸಂಭವಿಸಿದ್ರೆ ಯಾರ ಗತಿ ಅಂತ ಹೇಳಿ ಕೇಳಿದ್ರು ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಸೊ ಹಾಗಾಗಿ ಜನ ಕೂಡ ಹಿಡಿಶಾಪ ಹಾಕ್ತಿದ್ದಾರೆ. ನೋಡಿ, ಅಲ್ಲಿ ಒಣಗಿ ನಿಂತಿರುವಂತಹ ಮರ ಇದು ಯಾವಾಗ ಬೇಕಾದರೂ ರಸ್ತೆಗೆ ವಾಲ್ಕೋಬಹುದು. ಗಾಡಿಗಳು ಓಡಾಡುವಾಗ ಏನಾದರೂ ವಾಲ್ಕೊಂಡ್ರೆ ಅವಾಗ ಏನು ಕತೆ? ಯಾರಿಗಾದ್ರೂ ಅನಾಹುತ ಆದರೆ ಅವಾಗ ಯಾರು ಜವಾಬ್ದಾರಿ? ಯಾಕೆ ಒಣಗಿದ ಮರಗಳನ್ನು ನೀವು ತೆರವುಗೊಳಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾವು ಪ್ರತಿನಿಧಿ ರಾಮು ಮಾಹಿತಿಯನ್ನ ನೀಡ್ತಾರೆ. ರಾಮು, ಈಗ ಎಷ್ಟಿದೆ ಸುಮಾರು ಈ ಥರದ ಮರಗಳಲ್ಲಿ? ಇನ್ನೇನು ಬೀಳೋ ಹಂತದಲ್ಲಿರುವಂತಹ ಮರಗಳನ್ನ ತೆರವುಗೊಳಿಸೋದಕ್ಕೆ ಏನು ಸಮಸ್ಯೆ ಏನಾಗ್ತಾ ಇದೆ ಇಲ್ಲಿ? ಹೌದು ರೆಹಮಾನ್, ಏನು ಬೆಂಗಳೂರು ಹೊರವಲಯದ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದಲ್ಲಿ ಏನಂದ್ರೆ ಸುಮಾರು ಒಂದು 2 ಮರಗಳು ಒಣಗಿರೋ ಮರಗಳು ಆದ್ರೆ ಸುಮಾರು ಕೊಂಬೆಗಳು ಸಹ ಒಣಗಿರುವಂತ ಇರುತ್ತೆ. ಇಲ್ಲಿ ರಸ್ತೆಯಲ್ಲಿ ಓಡಾಡುವಾಗ ದಿನನಿತ್ಯ ಜನರು ಜೀವವನ್ನ ಕೈಲಿ ಹಿಡ್ಕೊಂಡು ಓಡಾಡುವಂತ ಪರಿಸ್ಥಿತಿ ಉಂಟಾಗಿರೋದು. ಸೊ ಈಗ ಗಾಳಿ ಮಳೆ ಅಂತ ತುಂಬಾ ಜಾಸ್ತಿ ಆಗಿರೋ ಕಾರಣಕ್ಕೋಸ್ಕರ ಕೊಂಬೆಗಳು ಮರಗಳು ಬಿದ್ದಿರುವಂಥದ್ದು. ಕಳೆದ 1 ವರ್ಷದಿಂದ ಇದೇ ರಸ್ತೆಯಲ್ಲಿ ಏನು ಒಬ್ಬ ವ್ಯಕ್ತಿಗೆ ಬಿದ್ದು ಅವನು ಸಹ ಗಂಭೀರ ಗಾಯಗೊಂಡಿರೋದು. ಈ ಏನು ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶ ಇರುವಂತಹ ಏನು MTR ಸಾಯಿ ಮಿಶ್ರಾ ಹೋಟೆಲ್ ಮತ್ತು ಡೆಲ್ಟಾ ಕಂಪ್ನಿ ಇರುವಂತಹ ಇದು ಪ್ರತಿಷ್ಠಿತ ಕಂಪ್ನಿಗಳು ಇರುವಂತಹ ಈ ರಸ್ತೆ ಆಗಿರುವಂಥದ್ದು. ಈ ಇಷ್ಟು ಇದ್ರೂ ಸಹ ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದವರು ಇರ್ಬೋದು, ಮತ್ತೆ ಹೆಬ್ಬಗೋಡಿಯ ನಗರಸಭೆಯವರು ಇರ್ಬೋದು, ಯಾರು ಸಹ ಸ್ಥಳೀಯವಾಗಿ ಇಲ್ಲಿ ತಲೆ ಕೆಡಿಸುವಂಥದ್ದು. ಮತ್ತೆ ದಿನನಿತ್ಯ ಸಾವಿರಾರು ಜನ ಕಾರ್ಮಿಕರು ಇದೇ ರಸ್ತೆಯಲ್ಲಿ ಓಡಾಡ್ತಾರೆ. ಇಷ್ಟಾದ್ರೂ ನಗರಸಭೆ ಇರ್ಬೋದು, ಹೆಬ್ಬಗೋಡಿ ನಗರಸಭೆ ಇರ್ಬೋದು, ಬೊಮ್ಮಸಂದ್ರ ಕೈಗಾರಿಕಾ ಪ್ರದೇಶದ ಸದಸ್ಯರು ಇರ್ಬೋದು, ಯಾರು ಸಹ ಇದ್ರ ಬಗ್ಗೆ ಗಮನ ಹರಿಸಿರೋದು ಸ್ಥಳೀಯರು ಆಕ್ರೋಶಕ್ಕೆ ಕಾರಣ ಆಗಿರುತ್ತದೆ. ರೈಮಾನ್. ಓಕೆ, ಥ್ಯಾಂಕ್ ಯು ರಾಮು.